ಎರಡನೇದು ಏನು ತಿನ್ನಬೇಕು, ದೊಡ್ಡ ಕನ್ಫ್ಯೂಷನ್. ಬಿಳಿ ಅನ್ನ, ಕೆಂಪನ್ನ, ಹಳದಿ ಅನ್ನ, ಹಾಳು ಮೂಳು, ಇದು ಅಂತ ಹೇಳ್ತಾರಲ್ಲ, ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಲ್ಲ. ಅವ್ರಿಗೆ ಹೇಳ್ತೀನಿ, ಏನು ತಿನ್ನಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ, ಏನು ತಿನ್ನಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಏನು ತಿನ್ನಬೇಕು? ಅಕ್ಕಿ, ಗೋಧಿ, ರಾಗಿ, ಜೋಳ, ತರಕಾರಿ, ಸೊಪ್ಪು, ಹಣ್ಣು, ಮಾಂಸ ತಿನ್ನೋರಾದರೆ ಮಾಂಸ, ಆ ಥರ ಎಲ್ಲ ನಾವು ತಿನ್ಕೊಂಬಂದಿದ್ದೀವಿ. ಇವಾಗ ನನಗೆ 67 ವರ್ಷ, 67 ವರ್ಷದಿಂದ ತಿಂತಿದ್ದೀನಿ, ಅದನ್ನ ಇಟ್ಕೋಬೇಕು. ನಾನು ತಿನ್ನೋದ್ರಲ್ಲಿ ಏನು ತಿನ್ನಬಾರ್ದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಸಿಂಪಲಾಗಿ ಸಕ್ಕರೆ ಬೆಲ್ಲ ಬಿಟ್ಬಿಟ್ರಪ್ಪ, ಡಯಾಬಿಟಿಕ್ ಏನು ಸರ್ ಡಾಕ್ಟ್ರೆ, ಬಿಟ್ಬಿಡಿ, ಇವಾಗ ಕಂಟ್ರೋಲ್ ಬಂದಾದ್ಮೇಲೆ ಹೇಳ್ಕೊಡ್ತೀನಿ. ಎರಡನೇದು, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ ತಿಂತೀರೋ ಅಷ್ಟು ಒಳ್ಳೆಯದು. ಅಡುಗೆ ಎಣ್ಣೆ, ಈ ಎಣ್ಣೆ ಎಲ್ಲ, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ. ರೂಲ್ ಆಫ್ ಥಂಬ್ ಅಂತ ಹೇಳ್ತೀನಿ, ಅದನ್ನು ನಿಮ್ಮ ಡಾಕ್ಟರ್ಗಳು ಕೇಳ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತ ನೀವು ಏನದು ದೊಡ್ಡ ಭಗವದ್ಗೀತೆ ಏನು ಬಂದಿದೆ ಅಂತ ಅಂದ್ಕೊಬಾರ್ದು. 500 ml, ಅರ್ಧ ಲೀಟ್ರ್ ಎಣ್ಣೆ ಒಂದು ತಿಂಗಳಿಗೆ. ಯಾವ ಎಣ್ಣೆ ತೊಗೋತೀರೋ ನಾನು ಯೂಶ್ವಲಿ ಕನ್ಫ್ಯೂಸ್ ಮಾಡಲ್ಲ. ಅದರಲ್ಲಿ 100-150 ml ತುಪ್ಪ, 350-400 ml ಎಣ್ಣೆ ಇಟ್ಕೊಳ್ಳಿ. ಒಂದು ತಲೆಗೆ ಅರ್ಧ ಲೀಟ್ರ್ ಎಣ್ಣೆ. 10 ಜನ ಇದ್ದರೆ 5 ಲೀಟ್ರ್ ಎಣ್ಣೆ, ಇಬ್ಬರೇ ಇದ್ದರೆ ಆ ಥರ. ತೆಂಗಿನಕಾಯಿ ನಮ್ಮ ಕಡೆ ತಿಂತೀವಿ, ಬೇರೆ ಕಡೆ ಇಲ್ಲ. ಒಂದು 3 ತೆಂಗಿನಕಾಯಿ ಒಂದು ತಿಂಗಳಿಗೆ ಅಂತ. ಇದು ರೂಲ್ ಆಫ್ ಥಂಬ್. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ತಪ್ಪೇನಿಲ್ಲ.